ಲೇಡೀಸ್ ಅಂಡ್ ಜೆಂಟಲ್ಮೆನ್, ರಾಜಕೀಯದಲ್ಲಿ ವಾದ ವಿವಾದ ಟೀಕೆಗಳು ಸಾಮಾನ್ಯ. ಆದ್ರೆ ಅದು ವೈಯಕ್ತಿಕ ಮಟ್ಟಕ್ಕೆ ಹೋದ್ರೆ ದ್ವೇಷದ ಕಿಡಿ ಹತ್ತಿಕೊಳ್ಳೋದು ಸಾಮಾನ್ಯ. ಹಾಗೇನೆ ಈಗ ನಿಖಿಲ್ ಕುಮಾರಸ್ವಾಮಿ ಹಾಗೂ ನಟ ಚೇತನ್ ಅಹಿಂಸಾ ನಡುವೆ ಇಂಥದ್ದೇ ಟಾಕ್ ವಾರ್ ಶುರುವಾಗಿದೆ. ಹಾಗಿದ್ರೆ ಈ ಟಾಕ್ ವಾರ್ ಶುರುವಾಗುವುದಕ್ಕೆ ಕಾರಣ ಏನು? ಇವರಿಬ್ಬರ ಮಧ್ಯೆ ಅಂಥದ್ದು ಏನಾಯಿತು? ಇದೆಲ್ಲದರ ಕುರಿತು ಅಪ್ಡೇಟ್ ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಕನ್ನಡ. ನಾನು ಕವನ ಕಾಂತಾವರ. ಎಸ್ ವೀಕ್ಷಕರೇ, ನಟ ಚೇತನ್ ಅಹಿಂಸಾ ಇವರು ಸದಾ ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆಗಳ ಮೂಲಕನೇ ಸುದ್ದಿಯಲ್ಲಿರುವಂತಹ ವ್ಯಕ್ತಿ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಚೇತನ್ ಮಾತನಾಡಿದ್ದನ್ನ ನಿಖಿಲ್ ಕುಮಾರಸ್ವಾಮಿ ಇತ್ತೀಚೆಗೆ ಖಂಡಿಸಿದ್ರು. ಅಣ್ಣಾವ್ರ ಹೆಸರನ್ನ ಹೇಳಲು, ಅವರ ಬಗ್ಗೆ ಮಾತನಾಡಲು ನಟ ಚೇತನ್ ಅವರಿಗೆ ಯೋಗ್ಯತೆನೇ ಇಲ್ಲ, ಅವರೊಬ್ಬ ಪ್ರಚಾರ ಪ್ರಿಯ ಅಂತ ದೂರಿದ್ರು. ಇದೇ ಕಾರಣಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಗೂ HD ಕುಮಾರಸ್ವಾಮಿ ಅವರನ್ನು ಚೇತನ್ ಟೀಕಿಸಿದ್ರು. ಮಾಡಬಹುದಾಗಿತ್ತಲ್ಲ ಮುಂಬಂತ ಸರ್ಕಾರಗಳಲ್ಲಿ. ಅದೆಂತದೋ ಫ್ಯಾನ್ ವಾರು ಗೀನ್ ವಾರು ಅನ್ನೋದಕ್ಕೆ ಯಾರಪ್ಪ ಸೃಷ್ಟಿ ಮಾಡಿರೋದು? ಗೌರವ ಕೊಡೋದೇ ತಪ್ಪ? ಅವ್ರಿಗೆಲ್ಲ ಏನ್ರಿ ಮಾತಾಡ್ತೀರಾ ರೀ? ಬಂದೊಂದು ಚುನಾವಣೆ ನಿಂತ್ಕೊಳಕ್ ಹೇಳ್ರಿ ದಮ್ಮಿದ್ರೆ. ಮನೇಲಿ ಕೂತ್ಕೊಂಡು ಅಲ್ಲೆಲ್ಲ ಟ್ವಿಟರ್ ಅಲ್ಲಿ ಅದೆಂತದೋ ಬರವಣಿಗೆ ನನಗೂ 1000 ಬರೀತೀನಿ ಈ ತರ. ಚೇತನ್ ಅವರ ಪೋಸ್ಟ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿರೋ ನಿಖಿಲ್, AC ರೂಮಲ್ಲಿ ಕೂತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದಲ್ಲ ಸ್ವಾಮಿ ಬದುಕು. ಜನರ ಕಷ್ಟ ಏನು ಅನ್ನೋದು ಗೊತ್ತಾಗ್ಬೇಕಾದ್ರೆ ಜನರ ಮಧ್ಯೆ ಇರಬೇಕು. ನಮ್ಮ ಕುಟುಂಬದ ಬಗ್ಗೆ ಮಾತನಾಡೋ ಯೋಗ್ಯತೆ ನಿಮಗಿಲ್ಲ. ನಿಮಗೆ ತಾಕತ್ತಿದ್ರೆ ಮುಂದಿನ ಚುನಾವಣೆಯಲ್ಲಿ ಒಂದು ಕ್ಷೇತ್ರದಲ್ಲಿ ನಿಂತು ಗೆದ್ದು ತೋರಿಸಿ ಅಂತ ಓಪನ್ ಆಗಿ ಚಾಲೆಂಜ್ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಈಗ ನಿಖಿಲ್ ಹಾಗೂ ಚೇತನ್ ನಡುವಿನ ಎಲೆಕ್ಷನ್ ಸವಾಲ್ ಜೋರಾಗಿದೆ. ಚೇತನ್ ಅಹಿಂಸಾ ನಿಖಿಲ್ ಕೊಟ್ಟಿರೋ ಸವಾಲ್ ಸ್ವೀಕರಿಸ್ತಾರಾ ಅಥವಾ ಸೈಲೆಂಟ್ ಆಗ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಎಸ್, ಇದಾಗಿತ್ತು ಇವತ್ತಿನ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಕನ್ನಡ.